ದೇಶದಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರ ಅದರಲ್ಲೂ ಮೋದಿ ಸಂಪುಟ ಮಹತ್ವದ ನಿರ್ಧಾರವನ್ನ ಕೈಗೆತ್ತಿಕೊಂಡಿದೆ. ದೇಶದಲ್ಲಿ ಒಂದೇ ಸಲ ಲೋಕಸಭೆ ಹಾಗೂ ವಿಧಾನಸಭೆ ಎಲೆಕ್ಷನ್ ಅನ್ನ ನಡೆಸಲಾಗುತ್ತಾ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರ ಸಂಪುಟ ಇವತ್ತು ಅನುಮೋದನೆಯನ್ನ ಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಅಸ್ತು ಎನ್ನಲಾಗಿದೆ. ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಎನ್ಡಿಎ ಸರ್ಕಾರ ಮಾಡಿಕೊಳ್ತಾ ಇದೆ. ಮತದಾರರಿಗೆ ಏಕಕಾಲಕ್ಕೆ ಆ ಮೂಲಕ ಸಂಸದ ಹಾಗೂ ಶಾಸಕರನ್ನ ಆಯ್ಕೆ ಮಾಡುವಂತಹ ಅವಕಾಶ ಒದಗಿ ಬರುತ್ತೆ. ಕೇಂದ್ರ ಸರ್ಕಾರಕ್ಕೆ ಹಿಂದೆ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರ ನೇತೃತ್ವದ ಒಂದು ಸಮಿತಿ ವರದಿಯನ್ನು ಕೊಟ್ಟಿತ್ತು. ಇದೇ ಅವಧಿಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಜಾರಿಗೆ ತರ್ತೀವಿ ಅಂತ ಕೂಡ ಅಮಿತ್ ಶಾ ನಿನ್ನೆಯಷ್ಟೇ ಹೇಳಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಸಂಪುಟದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪಂಚಾಯತ್ ಎಲೆಕ್ಷನ್ ಇಂದ ಹಿಡಿದು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಇಂದ ಹಿಡಿದು ಲೋಕಸಭೆ ಎಲೆಕ್ಷನ್ ತನಕ ವಿವಿಧ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣಾ ವೆಚ್ಚಕ್ಕೆ ತಗುಲುವಂತಹ ಖರ್ಚು ಹಾಗೂ ಸಮಯವನ್ನ ಉಳಿಸೋ ನಿಟ್ಟಿನಲ್ಲಿ ಒಂದು ದೇಶ ಒಂದು ಚುನಾವಣೆಯ ಕಾನ್ಸೆಪ್ಟ್ ಅನ್ನ ಬಿಜೆಪಿ ಪ್ರತಿಪಾದಿಸ್ತಾನೆ ಬರ್ತಾ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಕೆ ಅಡ್ವಾಣಿ ಅವರ ಕಾಲದಿಂದ ಕೂಡ ಇದನ್ನ ಆಗಾಗ ತರ್ತಾ ಇತ್ತು. ಆದ್ರೆ ಇದಕ್ಕೆ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಫೈನಲಿ ಇವತ್ತು ಅನುಮೋದನೆ ಸಿಕ್ಕಿದೆ. ಇದನ್ನ ಬಿಲ್ ಆಗಿ ಮಂಡಿಸಬೇಕಾಗತ್ತೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಹಜವಾಗಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಎನ್ಡಿಎಗೆ ಕಳೆದ ಬಾರಿ ಇದ್ದಂತಹ ಸಮಸ್ಯೆ ಇಲ್ಲ. ಲಾಸ್ಟ್ ಟೈಮ್ ರಾಜ್ಯಸಭೆಯಲ್ಲಿ ಅವ್ರಿಗೆ ಸಮಸ್ಯೆ ಇತ್ತು. ಬಹುಮತವನ್ನ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದರಲ್ಲಿ ನಂಬರ್ಸ್ ತಗೊಳ್ಳೋಕೆ ಮರ್ಜಿಗೆ ಬೀಳ್ಬೇಕಾಗಿತ್ತು. ಬಟ್ ಈ ಸಲ ಸಮಸ್ಯೆ ಇಲ್ಲ. ಹೀಗಾಗಿ ಇದೇ ಸದಾವಕಾಶ ಅಂತ ಹೇಳ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಅಸ್ತು ಹೊಂದಿರೋದಾ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಒಂದು ದೇಶ ಒಂದು ಚುನಾವಣೆ ಕಾರ್ಯಸಾಧ್ಯತೆಗೆ ಸಂಬಂಧಪಟ್ಟಂತೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಸಮಿತಿ ಕಳೆದ ಮಾರ್ಚ್ ನಲ್ಲಿ ವರದಿಯನ್ನ ಕೂಡ ಕೊಟ್ಟಿತ್ತು. ಈಗ ಅದನ್ನ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಬಹಳಷ್ಟು ದಿನಗಳಿಂದಲೂ ಕೂಡ ಈ ಒಂದು ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡ್ತಾನೆ ಬರ್ತಾ ಇತ್ತು. ಯಾಕಂದ್ರೆ ಒಂದು ಚುನಾವಣಾ ವೆಚ್ಚ ಉಳಿಯೋದ್ರ ಜೊತೆಗೆ ಈ ಒಂದು ಸಮಯವನ್ನ ಕೂಡ ಸದುಪಯೋಗ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದಲ್ಲ ಒಂದು ರಾಜ್ಯಗಳಲ್ಲಿ ನಿರಂತರವಾಗಿ ಚುನಾವಣೆ ನಡೀತಾ ಇದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಇದು ಅಡೆತಡೆ ಆಗತ್ತೆ ಅನ್ನುವಂಥದ್ದು ಬಿಜೆಪಿ ಸರ್ಕಾರದ ವಾದ ಆಗಿರುವಂತದ್ದು. ಹೀಗಾಗಿ ಒಂದೇ ಸಲಿಗೆ ಎಲ್ಲ ಚುನಾವಣೆಗಳನ್ನ ಮಾಡಬೇಕು. ಮತ್ತೆ ಅದರಲ್ಲಿ ವಿಶೇಷವಾಗಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಒಂದು ಹಂತದಲ್ಲಿ ಮತ್ತೆ ಅದಕ್ಕಿಂತ ಕೆಳ ಹಂತದ ಚುನಾವಣೆಗಳನ್ನ ಒಂದು ಹಂತದಲ್ಲಿ ಮಾಡಿ ಮುಗಿಸಿದ್ರೆ, ಸುಮಾರು 1 ಅಥವಾ 1.5 ತಿಂಗಳು ಅವಧಿಯಲ್ಲಿ ಮಾಡಿ ಮುಗಿಸಿದ್ರೆ ಬಾಕಿ ಸಂದರ್ಭಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು ಈಗ ಬಿಜೆಪಿ ಸರ್ಕಾರದ ವಾದ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನ ಆರಂಭ ಮಾಡಿರುವಂತದ್ದು. ಈ ಒಂದು ಮಸೂದೆಯನ್ನ ಮಂಡನೆ ಮಾಡ್ಲಿಕ್ಕೆ ಇವತ್ತು ಕ್ಯಾಬಿನೆಟ್ ನಲ್ಲೂ ಕೂಡ ಅನುಮತಿಯನ್ನ ಪಡ್ಕೊಳ್ಳಲಾಗಿದೆ. ಮುಂದಿನ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಈ ಒಂದು ಬಿಲ್ ಅನ್ನ ಮಂಡಿಸಲಾಗುತ್ತೆ. ಸಹಜವಾಗಿ ಎರಡು ಅಂದ್ರೆ ಮೇಲ್ಮನೆ ಮತ್ತೆ ಕೆಳಮನೆಯಲ್ಲಿ ಎರಡೂ ಕೂಡ ಬಹುಮತ ಇದೆ. ಬಿಲ್ ಪಾಸ್ ಆಗ್ಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಆದರೆ ಎಲ್ಲರ ವಿಶ್ವಾಸದೊಂದಿಗೆ ಈ ಒಂದು ಕಾರ್ಯವನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಸದ್ಯಕ್ಕೆ ಸರ್ಕಾರದ ಉದ್ದೇಶ. ಹೀಗಾಗಿ ವಿರೋಧ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಗಳು ಕೂಡ ನಡೆಯುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್. ಹಾಗೆ ನೋಡಕ್ ಹೋದ್ರೆ ಇದು ಹೊಸ ಕಾನ್ಸೆಪ್ಟ್ ಅಲ್ಲ. 1967 ತನಕ ಕೂಡ ದೇಶದಲ್ಲಿ ಸಾರ್ವಕಾಲಿಕವಾಗಿ ಏಕ ಸಂದರ್ಭದಲ್ಲೇ ಚುನಾವಣೆ ನಡೀತಾ ಇತ್ತು. 67 ತನಕ